ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾವ ಹೊಸ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಕಬ್ಬನ್ಪೇಟೆ ಖ್ಯಾತಿ ಚಂದ್ರಪ್ಪನವರು. ಅವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಮುರಳಿಯವರೇ. ನಮಸ್ಕಾರ ಚಂದ್ರಪ್ಪ. ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ? ಹೊಸ ಅಡುಗೆ ಹೋಟ್ಲು ಮಾಡಿದ್ಮೇಲೆ ಹೊಸ ಹೊಸ ಅಡುಗೆಗಳನ್ನ ಮಾಡ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಹೆಂಗ್ ನಡೀತಿದೆ ಹೋಟ್ಲೆಲ್ಲ? ಖಂಡಿತ ಹೊಸ ಹೊಸದು ಮಾಡ್ತಾ ಇದ್ದೀನಿ. ಓಕೆ, ಬಟ್ ಇವತ್ತು ಇಲ್ಲಿ ಒಂದು ಹೊಸ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಏನಿದು ನಾಟಿ ಸ್ಟೈಲ್? ನಾಟಿ ಸ್ಟೈಲ್ ಚಿಕನ್ ಯಾವ್ದಕ್ಕೆಲ್ಲ ಜಾಸ್ತಿ ಗರಂ ಮಸಾಲ ಅಂತದೆಲ್ಲ ಹಾಕ್ತೀರಾ. ನಾಟಿ ಸ್ಟೈಲ್ ಅಲ್ಲಿ ಚಿಕನ್ ಫ್ರೈಯಾ? ಚಿಕನ್ ಫ್ರೈ. ಚಿಕನ್ ಫ್ರೈ ನಾಟಿ ಸ್ಟೈಲ್ ಅಲ್ಲಿ ಅಂದ್ರೆ ಇವಾಗೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಬರೀ ಪೌಡರ್ಗಳು ಹಾಕಿ 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 ಒರಿಜಿನಲ್ ಚಿಕನ್ ತಿನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಸಾಕಷ್ಟು ಜನಕ್ಕೆ. ಇದು ಒಂದು ಒಳ್ಳೆ ಹಳೇ ಕಾಲ ಸ್ಟೈಲ್ ಅಲ್ಲಿ ಹೇಳ್ಬೋದು. ನಾಟಿ ಸ್ಟೈಲ್ ಅಂದ್ರೆ ಹಳೇ ಕಾಲ ಸ್ಟೈಲ್ ಒಂದು ಒಳ್ಳೆ ಚಿಕನ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ನಾಟಿ ಸ್ಟೈಲ್ ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಮಾಡ್ಬೋದು, ಸಖತ್ತಾಗಿರುತ್ತೆ. ಊಟಕ್ಕೆ ಕುಂಡಿಸ್ಬಿಟ್ಟು ಕೂಡ ಚಕ್ಕಂದ 5 ನಿಮಿಷ ಮಾಡ್ಕೊಡ್ಬೋದು. ಬಾಯ್ಲರ್ ಇದು ಅದನ್ನು ಎಲ್ಲ ಇಂಥದ್ದೆಲ್ಲ ಕುಕ್ಕರ್ ಮುಚ್ಚಳ ಹಾಕಿದ್ರೆ 5 ನಿಮಿಷ ಕೂಗಲ್ಲ ಅಂತದ. ಕುಕ್ಕರ್ ಮುಚ್ಚ ಹಾಕಿ ಮಾಡ್ತೀರಾ ನೀವು? ಇವಾಗ ಮಾಡಲ್ಲ, ಬೇಕು ಬೇಕು ಬೇಕಂದ್ರೆ ಅರ್ಜೆಂಟ್ ಆಗಿ ಎಲ್ಲ ಚಂದ್ರಪ್ಪನವ್ರು ಬೇಕಾದ್ರೆ ಶನೇನ ಇಟ್ಟಿದ್ದಾರೆ. ನೀವು ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ಬಾಣ್ಲಿ ಕೊಟ್ಬಿಡಿ ಸರ್. ಒಂದೇ ಬಾಣ್ಲಿ ಎಲ್ಲ ಮುಗಿತದೆ. ಎಣ್ಣೆ ಹಾಕ್ಬೇಕಾ? ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಚಂದ್ರಪ್ಪ, ಹೋಟೆಲ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಪಿಕಪ್ ಆಗ್ತಾ ಇದೆಯಾ? ಪಿಕಪ್ ಆಗಿದೆ ಸರ್. ನೀವೇ ಬಂದಿರಲ್ಲ ಸರ್? ಎಲ್ಲಿ ನೀವು ನಮ್ಗೆ ಕರಿಯೋದೆಲ್ಲ ಬಂದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂತ. ಎಲ್ಲ ನಿಮ್ಮವರೆಲ್ಲ ಬರ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಗಳೆಲ್ಲ ಬಂದಿದ್ರು. ಅಲ್ಲ, ಯಾರ್ಯಾರು ಬರ್ತಾರೋ ಅವರೆಲ್ಲ ಕಳಿಸ್ತಾ ಇರ್ತೀವಿ ನಾವು. ಸರ್, ಚಂದ್ರಪ್ಪ ಹೋಟೆಲ್ ಅಡ್ರೆಸ್ ಹೇಳಿ ಕಳಿಸ್ತೀವಿ. ಮುರಳಿಯವ್ರು ಹೇಳಿದ್ರು ಬಂದಿದ್ದೀವಿ ಚಂದ್ರಪ್ಪರೇ. ಹೌದಾ? ನೀವು ಇದ್ದೀರಾ ಇಲ್ಲ ಅಂತ ಫೋನ್ ಮಾಡ್ಕೊಂಡು ಬಂದ್ವಿ. ಇದ್ದೀರಾ, ನೀವು ಇದ್ದೀವಿ ಅಂದ್ರೆ ಬರ್ತೀವಿ. ಹೌದಾ? ಬನ್ನಿ ಸರ್, ಖಂಡಿತ ನೀವು ಬರ್ತೀವಿ ಅಂತ ಹೇಳಿದೆ. ಚೆನ್ನಾಗಿ ನಡಿಬೇಕು. ಅಷ್ಟೊಂದು ಬಂಡವಾಳ ಎಲ್ಲ ಹಾಕಿದ್ಮೇಲೆ ಯಾವುದೇ ಬಿಸ್ನೆಸ್ಗೂ ಚೆನ್ನಾಗಿ ನಡಿಬೇಕು. ಅದು ನಡೀತಾ ಇದೆ ಸರ್. ನಡೀತಾ ಇದೆ ಅಲ್ವಾ? ಹಾಕೊಳ್ಳಿ ಚಂದ್ರ, ಹಾಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ನಾಟಿ ಸ್ಟೈಲ್ಗೆ ಸಾಸಿವೆಯಿಂದ ಶುರು ಮಾಡ್ತಾ ಇದ್ದೀರಾ? ಶುರು ಮಾಡಿ. ಓಕೆ, ಚಟ್ಪಟ್ ಅಂತ ನೋಡಿ. ಚಟ್ಪಟ್ ಅಂದಿಲ್ಲ ಅಂದ್ರೆ ಕೆಸರೆ ಬಂದ್ಬಿಡ್ತದೆ. ನೀವು ಹಾಕೂ ಪ್ರಯೋಜನ ಆಗಲ್ಲ ಅವಾಗ. ಹೌದೌದು, ಇನ್ನೂ ಕೆಟ್ಟೋಗುತ್ತೆ. ನಾವು ಯಾವ್ಯಾವ್ದಕ್ಕೆ ಅರ್ಜೆಂಟ್ ಮಾಡ್ಕೋಬೇಕು ಅದಕ್ಕೆ ಮಾಡ್ಕೋಬಹುದು. ಎಲ್ಲದಕ್ಕೂ ಅರ್ಜೆಂಟ್ ಮಾಡಕ್ಕೆ ಅಡಿಗೆ ಎಲ್ಲ ಅರ್ಜೆಂಟ್ ಮಾಡಕ್ಕಾಗಲ್ಲ. ಅಡಿಗೆ ಕೆಟ್ಟೋಗುತ್ತೆ. ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಚಿಕನ್ ಹಾಕೋಬಿಡೋಣ. ಹಾಕಿ ಸರ್. ಬಾಯ್ಲರ್ ಚಿಕನ್ ಬಾಯ್ಲರ್ ಸ್ಕಿನ್ ಔಟ್ ಮಾಡಿರೋದು. ಸ್ಕಿನ್ ಔಟ್ ಮಾಡಿರುವಂತ ಬಾಯ್ಲರ್ ಚಿಕನ್ ವಿತ್ ಬೋನ್ ಇದೆ. ಬೋನ್ ಇರ್ಬೇಕಲ್ಲ? ಬೋನ್ ಇದೆ. ನಿಮ್ಗೆ ಚಿಕನ್ ಇಷ್ಟನಾ ಮಟನ್ ಇಷ್ಟನಾ? ನನಗೆ ಚಿಕನ್ ಇಷ್ಟ. ನಿಮ್ಗೆ ಚಿಕನ್ ಇಷ್ಟನಾ? ಮಟನ್ ಇಷ್ಟ ಇಲ್ಲ? ಮಟನ್ ಇಷ್ಟ ಇಲ್ಲ. ಹೌದಾ? ವೆರಿ ಗುಡ್. ಮಟನ್ ಮೊದಲು ತಿಂತಾ ಇದ್ದೆ. ಇವಾಗ ಯಾಕೆ ಏಜ್ ಆಯ್ತಾ ಮಟನ್ ಮೇಲೆ ಇಂಟ್ರೆಸ್ಟ್ ಹೊಂಟೋಯ್ತು. ಅದರಲ್ಲಿ ಹೋಟ್ಲಿಕ್ಕಿದ ಮೇಲಂತೂ ಮಟನ್ ಬೇಡ ಅಂತೀರಾ? ಬೇಡ ಅನ್ಸ್ಬಿಡೈತೆ. ಹೌದಾ? ಇನ್ನು ಅದನ್ನೇ ನೋಡ್ತಾ ಇರ್ತೀವಿ, ಅದನ್ನೇ ಓಕೆ, ಬೇಜಾರಾಗ್ಬಿಡ್ತದೆ. ಅವತ್ತು ಚೆನ್ನಾಗಿ ತಿಂತಾ ಇದೀವಿ, ವಾರಕ್ಕೆ 1-2 ಸಾರಿ. ಹೋಟ್ಲ್ ಇಡಕ್ಕೆ ಮೊದಲು. ಇವಾಗ ಅದು ಇಲ್ವಾ? ಈಗ ಹೋಟ್ಲ್ ಇಟ್ಟ ಮೇಲೆ ಅದು ನೋಡ್ಕೊಂಡು ಸ್ಮೆಲ್ ಕೊಡ್ಕೊಂಡಿರೋದು ಆಗೋಗ್ಬಿಡೈತೆ. ಹಾಕೋತಾ ಇದ್ದೀನಿ. ಹಾಕಿ ಸರ್. ಇನ್ನೋರ್ನ ನೋಡಿ ಸಂತೋಷ ಬೀಳೋದು ಅಷ್ಟೇ. ಹೌದು. ಚಿಕನ್ ಫ್ರೈ, ನಾಟಿ ಸ್ಟೈಲಿನ ಚಿಕನ್ ಫ್ರೈನ ಮಾಡಿ ತೋರಿಸ್ತಾ ಇದ್ದಾರೆ ಚಂದ್ರಪ್ಪನವರು. ಆರಾಮಾಗಿ ಮಾಡ್ಕೋಬಹುದು. ಇದಕ್ಕೆಲ್ಲ ಎಕ್ಸ್ಟ್ರಾರ್ಡಿನರಿ ಫಿಟ್ಟಿಂಗ್ಸ್ ಎಲ್ಲ ಏನೂ ಇರಲ್ಲ, ರುಬ್ಬೋದಿಲ್ಲ. ಓಕೆ. ಮಸಾಲೆ ಯಾವುದು ರುಬ್ಕೋಬೇಕು, ತೆಂಗಿನಕಾಯಿ ತುರ್ಕೋಬೇಕು, ಎಲ್ಲ ಗಸಗಸೆ ಹಾಕೋಬೇಕು, ಎಲ್ಲ ಏನೂ ಇಲ್ಲ. ಬೇಕು, ಗ್ರೈಂಡರ್ ಬೇಕು, ಅವೆಲ್ಲ ಏನಿಲ್ಲ. ಕಾಡಲ್ಲಿ ಕೂತ್ಕೊಂಡ್ರು, ಕಾಡಲ್ಲಿದ್ರು ಎಲ್ಲರೂ ಒಲೆ ಇಟ್ಬಿಟ್ಟು ಮಾಡ್ಕೊಬಿಡ್ಬೋದು. ಹಂಗಂತೀರಾ? ಅವೆಲ್ಲ ಹೊರಗಡೆ ಎಲ್ಲ ಹೋಗ್ತಾರಲ್ಲ ಸರ್ ಕೆಲವರೆಲ್ಲ. ಅವಾಗ ಹಿಂಗೇನಾ? ಅವೆಲ್ಲ ಹಿಂಗೆ. ಅದೇ ನಿಮ್ಮ ಹುಡುಗ ಆದಾಗ ನೀವೆಲ್ಲ ಆಡ್ತಾ ಇದ್ದ ಆಟ. ಸಿಂಪಲ್ ಆಗಿ ಮಾಡ್ಕೊಂಡು ಚೆನ್ನಾಗಿ ಬಾರಿಸ್ಕೋಬೋದು. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಧನಿಯಾ ಪುಡಿ ಕಮ್ಮಿ ಹಾಕ್ಬೇಕು. ಧನಿಯಾ ಪುಡಿ ಜಾಸ್ತಿ ಹಾಕ್ಬಾರ್ದು. ಚಿಲ್ಲಿ ಪೌಡರ್ ಹಾಕಿ ನೀವು. ಚಿಲ್ಲಿ ಪೌಡರ್ ಬೇಕಾ? ಎವರೆಸ್ಟ್ ಅವರ ಚಿಲ್ಲಿ ಪೌಡರ್
ಅದ್ಭುತವಾಗಿದೆ, ಒಳ್ಳೆ ಕಲರು, ಒಳ್ಳೆ ಟೇಸ್ಟ್. ಸಾಕು ಸಾಕು ಸಾಕು. ಇದೆಲ್ಲ ಬೇಳೆ ಸಾರು ಮಾಡಿದಾಗ, ರಸಂ ಮಾಡಿದಾಗ ಮನೆಯಲ್ಲಿ ಎರಡು ಪೀಸ್ ಉಪ್ಪಿನಕಾಯಿ ಥರ ಇಟ್ಕೊಂಡ್ರೆ ಸಾಕು. ಊಟ ಒಳ್ಳೆ ಊಟ, ಒಳ್ಳೆ ಊಟ. ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು, ಅದು ಮಜಾ ಇರಲ್ಲ. ಸುಮ್ಮನೆ ಏನೋ ತಿಂತಾ ಇದ್ದೀನಿ ನಾನು ಚಿಕನ್ ಮಟನ್ ಅಂತೇಳಿ ಒಂದು 2-3 ಪೀಸ್ 4 ಪೀಸ್ ತಿಂದರೆ ಸಾಕು. ಓಕೆ ಓಕೆ. ಒಳ್ಳೆ ಫ್ರೈ ಆಗುತ್ತಲ್ಲ ಇದು? 5 ಕ್ಲಾಸ್ ಆಗುತ್ತೆ. ಆಮೇಲೆ ಇವಾಗ ಇದು ಪೆಪ್ಪರ್ ಪೌಡರ್ ಹಾಕೋಡು, ಕಾಳು ಮೆಣಸಿನ ಪೌಡ್ರು. ಪೆಪ್ಪರ್ ಬೇಕೇ ಬೇಕಲ್ಲ? ಬೇಕೇ ಬೇಕು. ಪೆಪ್ಪರ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಖಾರ ಬರೋದು. ಇದೆ ಯೂಸ್ ಮಾಡ್ತಾ ಇಲ್ವಲ್ಲ ಇದಕ್ಕೆ? ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಪೆಪ್ಪರ್ ಅಷ್ಟೇ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಡೋದು. ಮುಚ್ಚಿಬಿಡ ಅಂತೀರಾ? ಸ್ವಲ್ಪ ನೀರು ಹಾಕ್ಬಿಟ್ಟು. ನೀರು ಬೇಡವಾ? ಸ್ವಲ್ಪ ನೀರು ಹಾಕ್ಬೇಕು. ನೀರು ಹಾಕ್ಬೇಕಲ್ವಾ? ಬೇಕೋಸ್ಕರ ನೀರು ಹಾಕ್ಲೇಬೇಕು. ಹಾಕಿ 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 ಸಾಕಲ್ಲ? ಸಾಕು, ಅದರಲ್ಲೇ ಬೇಯ್ತದೆ. ಬಟ್ ತಿರ್ಗಾ ಅದೇನೋ ನೀರು ಜಾಸ್ತಿ ಆದರೆ ಅದು ಹಂಗೆ ಡ್ರೈ ಮಾಡೋದು ಆಯ್ತು, ಮುಚ್ಚ ಹೇಳ್ಬಿಡಿ. ಓಕೆ ಓಕೆ, ಅಷ್ಟಿರಬೇಕು, ಇಲ್ಲಾಂದರೆ ಅದು ಬೇಯಲ್ಲ, ಸುಂಡೋಗ್ಬಿಡುತ್ತಲ್ವಾ? ಎಸ್ ಎಸ್. ಮುಚ್ಚೋಣ? ಮುಚ್ಚಿಬಿಡಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಚಂದ್ರಪ್ಪ? ಒಂದು 10 ನಿಮಿಷ ಬೇಯಬೇಕು. ಓಕೆ, ತೆಗೆದ್ಬಿಡ ಸರ್. ನೋಡೋಣ. ಆಗಿದೆ ಎಲ್ಲ, ಎಣ್ಣೆ ಬಿಟ್ಕೊಂಡಿದ್ದಲ್ಲ? ಬಿಟ್ಟಿದೆಯಲ್ರಿ ಚಂದ್ರಪ್ಪ? ಎಣ್ಣೆ ಬಿಟ್ಟಿದೆ ಅಂದರೆ ಅದು ಕುಕ್ ಆಗಿದೆ. ಹೌದಲ್ಲ? ತಿನ್ಬೋದು. ಈಗ ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಚೀಸ್ ಬಿಡುತ್ತಲ್ಲ ಆಮೇಲೆ? ಹೌದು, ಇವಾಗ ಕರೆಕ್ಟಾಗಿದೆ. ಅದವಾಗಿದೆ ಅಲ್ಲ? ಅದವಾಗಿದೆ, ಬೆಣ್ಣೆ ಥರ ಬಂದಿದೆ. ಓಕೆ, ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು. ಹಾಕ್ಬೇಕಾ ನಿಂಬೆಹಣ್ಣು? ಇವಾಗ ಹಾಕೋಬೇಕು. ಸ್ಟವ್ ಆಫ್ ಮಾಡ್ಬಿಟ್ಟು ಹಾಕೋಬೇಕು ನಿಂಬೆಹಣ್ಣ. ಓಕೆ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಿಸಿ ರುಚಿಯಾದ ನಾಟಿ ಸ್ಟೈಲ್ ಚಿಕನ್ ಫ್ರೈ. ಚಿಕನ್ ಫ್ರೈ ನಾಟಿ ಸ್ಟೈಲ್ ಇಂದು ಚಂದ್ರಪ್ಪನವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಚಂದ್ರಪ್ಪನವರು ಎಷ್ಟು ಬೇಗ ಏನೇನು ಹಾಕಿ ಏನು ಹೇಳಿದ್ರು, ರುಬ್ಬದೇ ಬೇಡ ಸರ್, ಏನ್ ಮಿಕ್ಸಿನೇ ಬೇಡ, ಏನು ಬೇಡ ಅಂತ ಅದ್ಭುತವಾಗಿರುವಂತ ಚಿಕನ್ ಫ್ರೈನ ಮಾಡಿ ನಮಗೆ ತೋರಿಸಿದ್ದಾರೆ. ಯಾವ ರೀತಿ ಮಾಡೋದು ನೋಡ್ಕೊಳ್ತಿದ್ದವರು ಬರ್ಕೊಳ್ತಿದ್ದವ್ರಿಗೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ನಾಟಿ ಸ್ಟೈಲ್ ಚಿಕನ್ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಉಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ ಮೇಲೆ ನಿಂಬೆ ರಸ ಹಾಕಿದರೆ ನಾಟಿ ಸ್ಟೈಲ್ ಚಿಕನ್ ಫ್ರೈ ರೆಡಿ ಟು ಈಟ್. ಓಕೆ ಚಂದ್ರಪ್ಪ, ನಾಟಿ ಕೋಳಿ ಚಿಕನ್ ಫ್ರೈ. ನಾಟಿ ಕೋಳಿ ಚಿಕನ್ ಫ್ರೈ ಚೆನ್ನಾಗಿದೆ ಅಂತೀರಲ್ಲ? ಚಿಕನ್ ತಂದು ಇಟ್ಕೊಂಡಿದ್ದೀವಿ, ಕರೆಕ್ಟ್ ಉಂಟಾಯ್ತು, ರುಬ್ಬೋದಿಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡೋಂಥ ಕೆಲಸ ಇಲ್ಲ. ಮಾಡ್ಕೊಂಡು ತಿನ್ಬೋದು. ಬೆಂದಿದ್ದಲ್ಲ ಸರ್? ಚಿಕನ್ ಬೆಂದಿದೆ. ಉಪ್ಪು ಖಾರ ಕಮ್ಮಿನಾ? ಅದಕ್ಕೆ ಸಾಕು, ಇಷ್ಟೇ. ಯೂಶಲಿ ಖಾರ ಜಾಸ್ತಿ ಬೇಕು, ಆಮೇಲೆ ಇದು ನಾರ್ಮಲ್ ಆಗಿದೆ, ಅದ್ಭುತವಾಗಿದೆ. ಓಕೆ, ನೀವು ಒಳ್ಳೆ ಒಂದು ಚಿಕನ್ ಫ್ರೈನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತೋರಿಸಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗಿಂತ ಮುಖ್ಯವಾಗಿ ಆಹಾರ ಕ್ರಮ, ಆಹಾರ ಪದ್ಧತಿ, ನಮ್ಮ ಒಗ್ಗಂಡಬಿಯಲ್ಲಿ ಯಾವ ರೀತಿ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದೀರಾ ಇವತ್ತು? ಏನೋ ರಾಗಿ ಹಸಿ ತಂದಿದ್ದೀರಾ, ಮುದ್ದೆ ಗಿದ್ದೆ ಮಾಡ್ಕೊಡ್ತೀರೇನೋ ಅನ್ಸ್ಬಿಟ್ಟಿದೆ ನನಗೆ. ಏನ್ ಮಾಡ್ತಾ ಇದೀರಾ ಗುರುಜಿ? ಇಲ್ಲ, ಮುದ್ದೆ ಎಲ್ಲ ಇನ್ನೊಂದ್ಸರಿ ತೋರ್ಸೋಣ. ಹೇಳಿ ಗುರುಜಿ. ಈಗ ರಾಗಿ ಹುರಿ ಹಿಟ್ಟು. ರಾಗಿ ಹುರಿ ಹಿಟ್ಟು ಸಿಹಿ ಮಾಡ್ಬೇಕು. ನೀವೇನ ಮೆಣಸಿನ್ಕಾಯಿ ಎಲ್ಲ ತಂದ್ಬಿಟ್ಟಿದ್ದೀರಾ? ಖಾರನೂ ಇರುತ್ತೆ. ಖಾರನೂ ಇರುತ್ತಾ? ಓಕೆ. ಸೊ ಇದಕ್ಕೆ ರಾಗಿನ ಒಂದು 10 ನಿಮಿಷ ಬಿಸಿನೀರಲ್ಲಿ, ಉಗುರು ಬೆಚ್ಚಗಿರೋ ನೀರಲ್ಲಿ ಅಥವಾ ಬಿಸಿನೀರಲ್ಲಿ ನೆನೆ ಹಾಕ್ಬೇಕು. ಓಕೆ. ಹಾಕ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀವಿ. ಅದು ಗರ್ಗರಿ ಆಗತ್ತೆ ಅದು. ಆಗ ಅದನ್ನ ಪುಡಿ ಮಾಡಿ ಇಟ್ಕೊಂಡು ತಂದಿರುವಂತಹ ರಾಗಿ ಹುರಿ ಹಿಟ್ಟು. ರಾಗಿ ಹುರಿ ಹಿಟ್ಟು ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಕಡಲೆಬೇಳೆ, ಉದ್ದಿನ ಬೇಳೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಖರ್ಜೂರದ ಪೇಸ್ಟ್,
ಹುಣಸೆ ರಸ, ಉಪ್ಪು. ಇದಕ್ಕೆ ಒಂದು ಅರ್ಧ ಚಮಚ ಉದ್ದಿನಬೇಳೆ, ಹಾಕಿ. ಅರ್ಧ ಚಮಚ ಕಡಲೆಬೇಳೆ. ಓಹೋ, ಓಕೆ. ಕೆಂಪು ಕಲರ್ ಬರ್ತಾ ಇದೆ ಗುರುಜಿ. ರೈಟ್. ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ. ಹಾಕಿ ಗುರುಜಿ. ಹೆಚ್ಚಿರೋ ಈರುಳ್ಳಿ ಇದನ್ನ ಬಾಡಿಸ್ಕೊಂಬೋಣ ಈಗ. ಓಕೆ 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 ಓಕೆ. ಈರುಳ್ಳಿನ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಚೆನ್ನಾಗಿ ಅದನ್ನ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಇದು ಪಿಂಕಿಶ್ ಆಗುತ್ತೆ. ಓಕೆ ಓಕೆ. ಅಲ್ಲಿ ತನಕ ಬಾಡಿಸ್ಕೊಳ್ಳೋಣ. ಓಕೆ. ಘಾಟ್ ಶುರು ಆಯ್ತು ಗುರುಜಿ. ಘಾಟ್ ಶುರು ಆಯ್ತು ಅಂದ್ರೆ ಒಂದ್ ಕಡೆ ಎಲ್ಲೋ ಸಿಎಕ್ ಶುರು ಆಯ್ತು ಅಂತ ನಮ್ಗೆ ಗೊತ್ತಾಗ್ಬೇಕದು. ಹೌದು. ಬಿಡಿ. ಈಗ ಇದಕ್ಕೆ ಹೇಳಿ. ಹುಣಸೆ ಹಣ್ಣು ಕಿವುಚ್ಕೊಂಡಿರುವಂತಹ ರಸ, ಹುಣಸೆ ಹಣ್ಣಿನ ರಸ ಹಾಕಿ ಒಂದು ಅರ್ಧ ಹಾಕೋಣ. ಇದನ್ನ ಓಹೋ. ಇದಕ್ಕೆ ಒಂದು ಚಮಚದಷ್ಟು ಡೇಟ್ ಪೇಸ್ಟ್ ಹಾಕೋಣ. ಪೇಸ್ಟ್ ಹಾಕೋಣ. ಇದಕ್ಕೊಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು ಹಾಕಿ. ರುಚಿಗೆ ಸ್ವಲ್ಪ ಉಪ್ಪು. ಓಕೆ. ಓಹೋ. ಓಕೆ. ಈಗ ಇದನ್ನ ಕಲಿಸ್ತಾ ಓಕೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಹಿಟ್ಟು, ಅದೇ ಪ್ಯೂರ ರಾಗಿ ಹಿಟ್ಟಲ್ಲ, ನಾವು ಏನೋ ಮುದ್ದೆ ಮಾಡ್ಕೊಳ್ತೀವಲ್ಲ ರಾಗಿ ಹಿಟ್ಟಲ್ಲ, ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಒಣಗಿಸಿ ಹುರ್ಕೊಂಡು ತಂದಿರುವಂತ ಉರಿ ಹಿಟ್ಟಿದು, ರಾಗಿ ಉರಿ ಹಿಟ್ಟಿದು. ಮಕ್ಕಳಿಗೆಲ್ಲ ಸರಿ ತಿನ್ಸಕ್ಕೆ ಈ ರಾಗಿ ಹಿಟ್ಟನ್ನೆಲ್ಲ ಯೂಸ್ ಮಾಡ್ತಾರೆ. ಒಳ್ಳೆ ಪೌಷ್ಟಿಕಾಂಶಗಳಿರ್ತಕ್ಕಂಥ ಈ ರಾಗಿ ಕರ್ನಾಟಕದ ಮುಖ್ಯವಾದಂಥ ಬೆಳೆ ಕೂಡ. ಮುದ್ದೆ ನುಂಗದಿತ್ತು ಅಂದ್ರೆ ಒಂಥರ, ಇದು ತಿನ್ಬೇಕು ಅಂತ ಕಾಣುತ್ತಿದ್ದೇನ? ಖಂಡಿತ ತಿನ್ಬೇಕು. ಹೌದು. ಗುರುಜಿ, ನೀವು ಮುದ್ದೆ ಎಲ್ಲ ತಿಂತೀರಾ ಗುರುಜಿ? ನುಂಗಲ್ಲ, ತಿಂತೀವಿ. ತಿಂತೀರಾ? ನಾನು ನುಂಗಕ್ ಬರಲ್ಲ, ತಿನ್ನೋದೆ. ಅಯ್ಯೋ. ಮುದ್ದೆ ಜೊತೆಗೆ ಏನ್ ತಿಂತೀರಾ ಗುರುಜಿ? ಸಾರು, ಹುಳಿ. ಯಾವ ಸಾರು ಗುರುಜಿ? ಬಸ್ಸಾರು. ಹೌದಾ ಗುರುಜಿ? ಓಕೆ. ಅದೇನ್ ನುಂಗಿದ್ರೆ ರುಚಿ ಹೆಂಗ್ ಸಿಕ್ಕತ್ತೆ? ಈ ರುಚಿ ಹೆಂಗ್ ಸಿಗುತ್ತೆ ಅನ್ನೋದಕ್ಕಿಂತ ಸಿಗುತ್ತೆ. ಅಗಿಬಾರ್ದು ಅಂತ ಏನೋ ಒಂದು ಹೇಳ್ತಾರೆ. ಇಲ್ಲ, ಹಂಗೆಲ್ಲ ಏನಿಲ್ಲ. ನಮ್ಗೆ ಹೆಂಗ್ ಕಂಫರ್ಟ್ ಹಂಗ ಮಾಡ್ಬೋದು. ನಮ್ಗೆ ಹೋಗ್ಬೇಕಷ್ಟೇ. ಅಗಿಯೋದು ನಮ್ಗೆ ಇಷ್ಟ ಆಗ್ಬೇಕು ಅಂತ ಅಗಿಬೋದು. ನುಂಗದ್ ಇಷ್ಟ ಆಗತ್ತಿರ ನುಂಗದ ಅಷ್ಟೇನೆ. ಉರಿ ಹಿಟ್ಟಿನ ಖಾರದ ಉಂಡೆ, ಉರಿ ಹಿಟ್ಟು ಅಂದ ತಕ್ಷಣ ಬೆಲ್ಲ ಹಾಕೊಂಡು ಕಲಿಸ್ಬಿಟ್ಟು ಕೊಟ್ಬಿಡ್ತಾರೆ ಅಂತ ತಿಳ್ಕೊಬೇಡಿ. ಇದು ಖಾರವಾಗಿ ತಿನ್ನುವಂಥದ್ದು, ನುಂಗುವಂಥದ್ದಲ್ಲ, ತಿನ್ನುವಂಥ ಉಂಡೆ ಇದು. ಸೊ ಈಗ ಇದನ್ನ ಉಂಡೆ ಕಟ್ಟೋಣ. ಕಟ್ಟಿ ಗುರುಜಿ. ಬಿಸಿ ಇರ್ಬೋದು ನೋಡಿ ಗುರುಜಿ. ಇನ್ನು ಸ್ವಲ್ಪ ಬೇಕಾದ್ರೆ ಹುರಿ ಹಿಟ್ಟು ಹಾಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು. ಓಕೆ 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 ಓಕೆ. ಅಥವಾ ಇದನ್ನ ಬೇಕಾದ್ರೆ ಒಂದು ಕಪ್ಪಲ್ಲಿ ಹಾಕೊಂಡು ಸ್ಪೂನ್ ಜೊತೆ ತಿಂದ್ರು ಆಗುತ್ತೆ, ಚೆನ್ನಾಗಿರುತ್ತೆ. ಓಕೆ. ಇನ್ನು ಗಟ್ಟಿ ಆದ್ರೆ ಉಂಡೆ ಚೆನ್ನಾಗಿರುತ್ತೆ ಕೈಯಲ್ಲಿ ಹಿಡ್ಕೊಂಡು ತಿನ್ನಕ್ಕೆ. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಓಕೆ ಓಕೆ. ಇಲ್ಲ, ಸ್ವಲ್ಪ ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಗುರುಜಿ. ಅದು ಆಗುತ್ತೆ, ನಿಜ. ಎಲ್ಲಾರು ಉರಿ ಹಿಟ್ಟನ್ನ ಸೀಲ್ ಹಾಕೊಂಡು ತಿನ್ನೋದು ನೋಡಿದೀರಾ? ಎಲ್ಲಾದ್ರೂ ಉರಿ ಹಿಟ್ಟಿಗೆ ನಾವು ಖಾರ ಬೆರೆಸ್ಕೊಂಡು ತಿಂತಾ ಇದೀವಿ. ಯಾವಾಗಲೂ ಸೀನೆ ತಿನ್ನೋದಕ್ಕಿಂತ ಇದು ಸ್ವಲ್ಪ ಬೇರೆ ರುಚಿನೇ ಕೊಡುತ್ತೆ ನಿಮಗೆ. ರಾಗಿ ಹುರಿ ಹಿಟ್ಟು, ರಾಗಿ ಖಾರದ ಉರಿ ಹಿಟ್ಟನ್ನ ಗುರುಜಿಯವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಮುರಳಿ 3 ದಿನ ದೇವತ್ರ 3 ಉಂಡೆ ತಗೊಳ್ಳಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ನಮ್ಮ ಕತೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುಜಿಯವರು ರಾಗಿ ಉರಿ ಹಿಟ್ಟನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ರಾಗಿ ಹುರಿ ಹಿಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಹುರಿದು ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಹುಣಸೆ ರಸ, ಖರ್ಜೂರದ ಪೇಸ್ಟ್, ಹಸಿರು ಮೆಣಸಿನಕಾಯಿ ಪೇಸ್ಟ್, ಉಪ್ಪು, ರಾಗಿ ಹಿಟ್ಟನ್ನು ಹಾಕಿ ಕಲಕಿದರೆ ರಾಗಿ ಹುರಿ ಹಿಟ್ಟು ಸವಿಯಲು ಸಿದ್ಧ. ಗುರುಜಿ, ರಾಗಿ ಹುರಿ ಹಿಟ್ಟು, ರಾಗಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಮುಗಿಯಲ್ಲ. ನಮ್ಮ ಕರ್ನಾಟಕದ ಮುಖ್ಯ ಬೆಳೆ ಅಂತ ಬೇರೆ ಹೇಳ್ಬಿಟ್ಟಿದೀನಿ. ತುಂಬಾ ನಮ್ಮ ಕರ್ನಾಟಕ ಬಿಟ್ರೆ ಬೇರೆ ಕಡೆ ಇದು ಪರಿಚಯನೇ ಇಲ್ಲ. ನಿಜ, ಬಹಳ ಇಲ್ಲಿ ಪರಿಚಯ ಇರೋರು ಅಲ್ಲಿ ತಿನ್ಬೇಕಷ್ಟೇ, ಅಷ್ಟೇ ತಗೊಂಡೋಗಿ ತಿನ್ಬೇಕಷ್ಟೇ. ಹೌದು ಹೌದು. ಅದರ್ವೈಸ್ ಇದೆಲ್ಲ ಸ್ಟ್ರೇಂಜ್, ಯಾರಿಗೂ ಗೊತ್ತೂ ಇಲ್ಲ. ಅವ್ರು ತಿನ್ಬೇಕಂದ್ರೆ ಆಶ್ಚರ್ಯವಾಗಿ ನೋಡ್ತಾರೆ, ಏನಪ್ಪಾ ಇದೆಯಲ್ಲ, ನುಂಗ್ತಾರೆ ಅಂತ, ತಿಂತಾರೆ ಅಂತಲ್ಲ, ನುಂಗ್ತಾರೆ ಅಂತೆಲ್ಲ ಅನ್ಕೊಳ್ತಾರೆ. ಏನಿದು ಉರಿ ಹಿಟ್ಟಿನ ಸ್ಪೆಷಲ್? ನೋಡಿ, ಇದರಲ್ಲಿ ಅಮಿನೋ ಆಸಿಡ್ಸ್ ಅಂತ ಇರುತ್ತೆ. ಓಕೆ. ಅಂಡ್
ಒಂದು ಅಪಿಟೈಟ್ನ ಕಮ್ಮಿ ಮಾಡುವಂಥ ಗುಣ ಕೂಡ ಇದರಲ್ಲಿದೆ. ಓಕೆ. ಡೈಟ್ರಿ ಫೈಬರ್ ಅಂತ ಕರಿತೀವಿ. Okay. ಅದಿರೋದ್ರಿಂದ ಈ ಬಿಳಿ ಅಕ್ಕಿನಲ್ಲಿ ಏನು ದುರ್ಗುಣಗಳಿದೆಯೋ ಅದೆಲ್ಲ ಇದರಲ್ಲಿಲ್ಲ. ಮತ್ತು ಇದರಲ್ಲಿ ವೆರಿ ಲೋ ಫ್ಯಾಟ್, ಹಾಗಾಗಿ ನಮಗೆ ಸಣ್ಣಕ್ಕಾಗೋದಕ್ಕೆ ಅಥವಾ ತೂಕವನ್ನು ಕಳ್ಕೊಳ್ಳೋಕ್ಕೆ ಇದು ಒಂದು ರೀತಿ ಅನುಕೂಲ ಆಗುತ್ತೆ. ಇದು ಮೂಳೆಗಳಿಗೆ ಬಹಳ ಉಪಯೋಗಕಾರಿ, ಯಾಕಂದರೆ ಕ್ಯಾಲ್ಶಿಯಂ ಇದರಲ್ಲಿ ಬಹಳ ಜಾಸ್ತಿ ಇದೆ, ವೈಟಮಿನ್ ಡಿ ಇದೆ. ಹಾಗಾಗಿ ಈ ಬೋನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಅದಕ್ಕೆಲ್ಲ ಇದು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಡಯಾಬಿಟಿಸ್ ಕೂಡ ಇದು ಕಂಟ್ರೋಲ್ ಆಗೋಕ್ಕೆ ಬಹಳ ಅನುಕೂಲಕಾರಿ, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್. ಕಾರಣ ಇದರಲ್ಲಿ ಡೈಟ್ರಿ ಫೈಬರ್ ಇರೋದ್ರಿಂದ ನಿಧಾನಕ್ಕೆ ಜೀರ್ಣ ಆಗ್ತಾ ಬರುತ್ತೆ. ಸಾಧಾರಣ ಏನಾಗುತ್ತೆ, ಈಗ ಅಕ್ಕಿ ಆ ಥರದ್ದೆಲ್ಲ ತಿಂದ ತಕ್ಷಣ ಆ ಸಕ್ಕರೆ ಅಂಶ ಶುಗರಲ್ಲಿ ರೈಸ್ ಆಗಿಬಿಡುತ್ತೆ, ತಕ್ಷಣ ರೈಸ್ ಆಗಿಬಿಡುತ್ತೆ, ಪೀಕ್ ಕೊಟ್ಟೋಗುತ್ತೆ. ಆದರೆ ರಾಗಿ ಹಾಗಲ್ಲ, ಫೈಬರ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಧಾನವಾಗಿ ಅದು ಜಾಸ್ತಿ ಹೋಗ್ತಾ ಇರೋದ್ರಿಂದ ಗ್ಲೈಸೆಮಿಕ್ ರೆಸ್ಪಾನ್ಸ್ ಅಂತೀವಿ ಅಥವಾ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ, ಅದು ಬಹಳ ಕಮ್ಮಿ ಇರುತ್ತೆ. ಹಾಗಾಗಿ ಡಯಾಬಿಟಿಸ್ ಇರೋರು ಇದನ್ನ ತಿನ್ನೋದು ಬಹಳ ಒಳ್ಳೆಯದು. ಕೊಲೆಸ್ಟ್ರಾಲ್ ಲೆವೆಲ್ನ ಇದು ಕಡಿಮೆ ಮಾಡುವಂತಹ ಅಮಿನೋ ಆಸಿಡ್ಸು, ಲಿಸಿಟಿನ್ ಅಂತಾನೋ ಒಂದೇನೋ ಒಂದಿದೆ, ಮೆಥಿಯಾನಿನ್ ಅಂತ ಇನ್ನೆಂಥದೋ ಒಂದು ಕೆಮಿಕಲ್ ಇರೋದ್ರಿಂದ ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡೋದು, ಎಕ್ಸಸ್ ಫ್ಯಾಟ್ನ ಲಿವರಿಂದ ತೆಗೆಯೋದಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ. ಹೌದು. ಆಮೇಲೆ ಅನಿಮಿಯಾ ಇದ್ದರೆ ಇದು ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ಅನಿಮಿಯಾನ ಗುಣಪಡಿಸೋಕ್ಕೆ ಸಹಾಯಕಾರಿಯಾಗುತ್ತೆ. ವೈಟಮಿನ್ ಸಿ ತುಂಬ ಜಾಸ್ತಿ ಇರೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಇದರಲ್ಲಿ ಆಗುತ್ತೆ. ಐರನ್ನನ್ನು ದೇಹ ಕಬ್ಬಿಣದ ಅಂಶವನ್ನು ಅಬ್ಸಾರ್ಬ್ ಮಾಡ್ಕೋಬೇಕು. ಇದರಲ್ಲಿ ವೈಟಮಿನ್ ಸಿನೂ ಇರೋದ್ರಿಂದ ಈ ಅಬ್ಸಾರ್ಪ್ಷನ್ ಆಫ್ ಐರನ್ ಜಾಸ್ತಿ ಆಗುತ್ತೆ. ಮತ್ತು ಇಮ್ಯುನಿಟಿನ ಸ್ಟ್ರೆಂಥನ್ ಮಾಡುತ್ತೆ. ಇದರಲ್ಲಿ ಆಂಟಿ ಮೈಕ್ರೋಬಯಾಲ್ ಲಿಪಿಡಿಸ್ ಅಂತ ಎಂಥದ್ದು ಒಂದಿದೆ, ಲಾರಿಕ್ ಆಸಿಡ್ ಅಂತಿದೆ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ ಗುಣಗಳಿರುವಂತಹ ಇದರೊಳಗೆ ತುಂಬಿದೆ. ಹಾಗಾಗಿ ಇದು ಸರ್ವಶ್ರೇಷ್ಠ ಅಂದರೆ ಏನೂ ತಪ್ಪಲ್ಲ. ಓಕೆ, ರಾಗಿ ಸರ್ವಮಯ. ಥ್ಯಾಂಕ್ ಯು ಗುರುಜಿ. ಒಳ್ಳೆ ಅದ್ಭುತವಾಗಿರುವಂತಹ ರಾಗಿಯ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಒಂದು ಸ್ಮಾಲ್ ಪ್ರಶ್ನೆ, ಇದು ನಿಮಗೆ ಸಂಬಂಧಪಟ್ಟಿದ್ದು ನೇರವಾಗಿ. ನಿಮ್ದು ಆಫೀಸ್ ಎಲ್ಲಿದೆ ಗುರುಜಿ? ಜಯನಗರ್ ಟಿ ಬ್ಲಾಕ್. ನಿಮ್ದು ಬೇರೆ ಎಲ್ಲಾದ್ರೂ ಬ್ರಾಂಚ್ ಅಕ್ರಾಸ್ ದಿ ಕರ್ನಾಟಕ ಅಥವಾ ಅಕ್ರಾಸ್ ದಿ ವರ್ಲ್ಡ್, ಅಕ್ರಾಸ್ ದಿ ಇಂಡಿಯಾದಲ್ಲಿರೋ ಬ್ರಾಂಚ್ಗಳು ಉಂಟಾ? ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ಇದು ತುಂಬಾ ಜನ ಮಿಸ್ಲೀಡ್ ಆಗ್ತಾ ಇದ್ದಾರೆ. ಓಕೆ, ಈ ಪ್ರಶ್ನೆ ನೀವು ಅಪ್ರೋಪ್ರಿಯೇಟ್ ಆಗಿ ಕೇಳ್ತಾ ಇದ್ದೀರಾ. ಓಕೆ, ನಮ್ಮ ಆಫೀಸ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಓಕೆ. ಇನ್ಫ್ಯಾಕ್ಟ್ ನಾನೊಂದು ಆಶ್ರಮದ ರೀತಿ ಕುಣಿಗಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಇದೆ, ಆದರೆ ಅಲ್ಲಿ ನಾನು ಯಾವಾಗಲೂ ಇರೋದಿಲ್ಲ. ಓಕೆ. ಪ್ರಾಯಶಃ 90 ಭಾಗ ನಾನು ಬೆಂಗಳೂರಿನಲ್ಲಿ ಜಯನಗರ್ ಟಿ ಬ್ಲಾಕ್ ಆಫೀಸಲ್ಲೇ ಸಿಕ್ಕೋದು. ಓಕೆ. ಬಟ್ ತುಂಬ ಜನ ಮಿಸ್ಲೀಡ್ ಆಗ್ತಾ ಇದ್ದಾರೆ. ನನ್ನ ಭಾವಚಿತ್ರಗಳನ್ನ ದೊಡ್ಡದಾಗಿ ಹಾಕ್ಬಿಟ್ಟು, ನಾನೇ ಹಾಕಿಲ್ಲ, ಅದಕ್ಕಿಂತ ದೊಡ್ಡದು ಹಾಕ್ಬಿಟ್ಟು KR ನಗರ್, KR ಪುರಂ, ಆಮೇಲೆ NR ಕಾಲೋನಿ, ಈ ತರ 3-4 ಜಾಗದಲ್ಲಿ ನನ್ನ ಭಾವಚಿತ್ರಗಳನ್ನ ದೊಡ್ಡದಾಗಿ ಅವ್ರ ಮುಂದೆ ಹಾಕೊಂಡಿದ್ದಾರೆ, ಅವ್ರ ಆಫೀಸ್ ಮುಂದೆ. ಅಂದ್ರೆ ಅರ್ಥ ಇದು ನನ್ನದೇ ಬ್ರಾಂಚ್ ಅನ್ನೋ ಭಾವನೆ ಬರ್ಬೇಕು ಜನಕ್ಕೆ ಅನ್ನೋ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಿಮ್ಮ ಭಾವಚಿತ್ರ ನೋಡಿದ್ವಿ, ನಾವು ಫೋನ್ ಮಾಡಿದ್ರೆ ನಿಮ್ದೇ ಆಫೀಸ್ ಇದು, ಬರ್ತಾರೆ ಇಲ್ಲಿಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಹೋದ್ರೆ ಇಲ್ಲ, ಇಲ್ಲಿ ಇವತ್ತೇನೋ ಬರ್ಲಿಲ್ಲ, ನಾವೇ ಮಾಡ್ತೀವಿ ಅಂತ ಮಾಡಿದ್ರು. ಏನೇನೋ ಹೇಳ್ತಾ ಇದ್ದಾರೆ ಪಾಪ. ಆದರೆ ಜನರ ಗಮನಕ್ಕೆ ನಾನು ತರಬೇಕಾಗಿರೋದಿಷ್ಟೇ, ಈ ಆಫೀಸ್ ಬೆಂಗಳೂರು ಜಯನಗರ್ ಟಿ ಬ್ಲಾಕ್ ಅಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಬ್ರಾಂಚಸ್ ಇಲ್ಲ. ಓಕೆ ಗುರುಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ಕುಕೀಸ್ ಕಾರ್ಯಕ್ರಮ ಶುರು ಮಾಡಿದೀವಿ. ಮತ್ತೆ ಯಾರನ್ನ ಕರೆಸ್ತಾ ಇದ್ದೀರಾ ಮುರಳಿ ಅವರೇ? ಯಾರ ಮನೆ ರುಚಿನ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಯ ಬಿತ್ಕೊಂಡೆ ಬಂದಿದ್ದಾರೆ, ಭಯದಿಂದ ನಿಂತಿದ್ದಾರೆ. ಆದ್ರೂ ಸಹ ಚಿಕನ್ ಫ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ರಶ್ಮಿ. ರಶ್ಮಿ, ಏನಕ್ರಿ ಭಯ? ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಬರ್ತೀರಾ ಅಂತ ಯಾಕೆ? ಕ್ಯಾಮ್ರಾನೇ ಯಾಕೆ ನೋಡ್ತೀರಾ? ನಿಮ್ಗೆ ಏನ್ ಗೊತ್ತಾ ಪನಿಷ್ಮೆಂಟ್? ಅರ್ಧ ಗಂಟೆ ನಾನು ನೋಡಿ ಕ್ಯಾಮ್ರಾನೇ ಮರ್ತೋಗುತ್ತೆ. ಏನ್ ಮಾಡ್ಕೊಂಡಿದ್ದೀರಾ ರಶ್ಮಿ? ನಾನು ಈಗ 2nd PUC ಮುಗಿಸಿದ್ದೀನಿ. ಈಗ ರೀಸೆಂಟ್ ಆಗಿ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಫ್ಯಾಷನ್ ಡಿಸೈನಿಂಗ್. ಓಕೆ, ಎಲ್ಲಿದೆ ನಿಮ್ಮ ಮನೆ ರಶ್ಮಿ? ಸುಲ್ತಾನ್ ಪಾಳ್ಯ, ಆರ್ಟಿ ನಗರ್. ಸುಲ್ತಾನ್ ಪಾಳ್ಯದಿಂದ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ತಮಿಳ್ನಾಡು ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಅದೇನು ತಮಿಳ್ನಾಡು ಚಿಕನ್ ಕರಿ? ಆಂಧ್ರದ ಯಾಕೆ ಆಗ್ಲಿಲ್ಲ? ನನ್ ಮಾಡೋದೇ ಇದೆ. ಇದೇ ಮಾಡೋದಾ? ಫಸ್ಟ್ ನೀವು ಅಡಿಗೆ ಮಾಡ್ತೀರಾ ಹೇಳಿ ನನಗೆ. ಮಾಡ್ತೀವಿ. ಕೈ ತೋರಿಸಿ. ಕೈ ಮೇಲೆ ಬರ್ಕೊಂಡಿರೋ ಇನ್ನ ABCD ಹೋಗಿಲ್ಲ, ಅಡಿಗೆ ಮಾಡ್ತೀರಾ? ABCD ಅಲ್ಲ, ಮಧ್ಯಾಹ್ನ ಬರ್ಕೊಂಡಿದ್ದೀರಾ? ಅದು ನನ್ನ ಕಸಿನ್ ಬರ್ತಿರೋದು ಇನ್ಶಿಯಲ್. ಹೌದಾ?
ಓಕೆ, ಹಾಗಿದ್ರೆ ಶುರು ಮಾಡೋಣ. ಈ ಚಿಕನ್ ಫ್ರೈ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಕರಿ ಮಾಡ್ತಾ ಇದ್ದೀನಿ. ಚಿಕನ್ ಕರಿನಾ? ತಮಿಳ್ನಾಡು ಚಿಕನ್ ಕರಿ ಮಾಡಕ್ಕೆ ಏನೇನ್ ತಿಂದಿದ್ದೀರಾ ಹೇಳಿ? ತಮಿಳುನಾಡು ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಮೆಂತ್ಯ, ಧನಿಯಾ, ಮೊಗ್ಗು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳುಮೆಣಸು, ಸಾಸಿವೆ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಕಾಳುಮೆಣಸಿನ ಪುಡಿ, ಅರಿಶಿನ, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ಕೆ? ಈಗ ಒಂದು ಬೌಲ್ ಕೊಡಿ, ಏನ್ ಮ್ಯಾರಿನೇಟ್ ಮಾಡಬೇಕು ಚಿಕನ್. ಮ್ಯಾರಿನೇಟ್ ಮಾಡ್ಬೇಕು ಚಿಕನ್ ತಗೊಳ್ಳಿ, ಮಾಡ್ಕೊಳ್ಳಿ. ಸೊ ಚಿಕನ್ ಹಾಕ್ತಾ ಇದ್ದೀನಿ. ಅರಿಶಿನ ಅರ್ಶನ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಎಷ್ಟು ಬೇಕು ತಗೊಳ್ಳಿ. ಉಪ್ಪು ಸ್ವಲ್ಪ. ಎಣ್ಣೆ ಕೊಡಿ. ಎಣ್ಣೆ ಬೇಕಾ? ಹೌದು, ಇದಕ್ಕೆ ಅದೇ ಸ್ಪೆಷಲ್. ಹೌದಾ? ಹಾಕೊಳ್ರಿ, ಎಷ್ಟು ಬೇಕಾದ್ರೆ ಹಾಕೊಳ್ರಿ. ಫುಲ್ ಖುಷಿ ಅಮ್ಮನಿಗೆ. ನಮ್ಮ ಮಗಳು ಅಡಿಗೆ ಮಾಡ್ತಾ ಇದ್ದಾಳೆ ಅಂತ, ಅದು ಟಿವಿ ಮಾಡ್ತಾ ಇದ್ದಾಳೆ ಅಂತ ಇನ್ನೊಂದು ಡಬಲ್ ಖುಷಿ. ಹೌದು, ಆಗಿದೆ ಮ್ಯಾರಿನೇಟ್. ಮ್ಯಾರಿನೇಟ್ ಮಾಡಕ್ ಇಟ್ಬಿಡಿ. ನಂತರ ಇನ್ನೇನ್ ಬೇಕು ಹೇಳಿ? ಒಂದು ಬಾಂಡ್ಲಿ, ಸ್ವಲ್ಪ ಎಣ್ಣೆ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಕೊಬ್ಬರಿ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಕೊಬ್ಬರಿಯಿಂದ ಶುರುನಾ? ಹಾ, ಓಕೆ, ಹಾಕಿ ಹಾಕಿ ಹಾಕಿ, ಪರವಾಗಿಲ್ಲ ಹಾಕಿ. ಶುಂಠಿ, ಬೆಳ್ಳುಳ್ಳಿ, ಓಕೆ, ಆಮೇಲೆ ಧನಿಯಾ, ಓಕೆ ಆಯ್ತು, ಆಮೇಲೆ ಮೆಂತ್ಯ ಸ್ವಲ್ಪ, ಸೋಂಪು ಸ್ವಲ್ಪ, ಮರಾಠಿ ಮೊಗ್ಗು 2, ಓಕೆ, ಕರಿಬೇವು ಮೇನು, ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ತಗೊಳ್ಳಿ. ಒಗ್ಗರಣೆ ಬೇಕು, ಕೈ ತಗೊಳ್ಳಿ. ಫಸ್ಟ್ ಬಿಟ್ಕೊಳ್ಳಿ ಕಣ್ಣಿಗೆ. ಏನ್ ಬೇಕೋ ಹಾಕೊಳ್ಳಿ. ಲವಂಗ 3, ಚಕ್ಕೆ, ಓಕೆ, ಸ್ವಲ್ಪ ಕಾಳು ಮೆಣಸು, ಓಕೆ, ಒಂದೇ ಒಂದು ಏಲಕ್ಕಿ. ಏಲಕ್ಕಿ ಸಾಕು. ಸಾಕು. ಜೀರಿಗೆ ಓಕೆ, ಸ್ವಲ್ಪ. ಅಪಾಯಿಂಟ್ ಮಾಡ್ತಾರೆ. ಡ್ಯಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ಯಾರು ಇದ್ದೀರಾ ಮನೇಲಿ? ನಮ್ಮ ಅಣ್ಣ ಇಂಜಿನಿಯರ್ ಮುಗಿಸಿದಾನೆ, Okay. ಸಿವಿಲ್ ಇಂಜಿನಿಯರ್. ಹೌದಾ? ಹಾ. ವೆರಿ ಗುಡ್. ಮಮ್ಮಿ ಹೌಸ್ ವೈಫ್. ಓಕೆ, ಪಾಪ ಒಬ್ಳೆ ಮಗಳು, ನಿಂಗೆಲ್ಲ ಒಲೆ ಮುಂದೆ ಬಿಡ್ತಾರ ಮಾಡಕ್ ನಿಮ್ಮಮ್ಮ? ಹಾ? ನಾನೇ ಹೋಗ್ತೀನಿ ಡಬ್ಬಿಗೆ ಏನೇನ್ ತೋರಿಸ್ತೀರಲ್ಲ ಅದ್ರ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀಯಾ? ಓ ವೆರಿ ಗುಡ್. ನಮ್ ಡ್ಯಾಡಿ ಬಿಡಲ್ಲ ಟ್ರೈ ಮಾಡಕ್ಕೆ. ಹೌದಾ? ಬೇಡ ಬೇಡ, ಒಲೆ ಮುಂದೆ ಹೋಗ್ಬೇಡ, ಆಮೇಲೆ ಇದ್ದೇ ಇರುತ್ತೆ ಅಂತಾರ? ಇಲ್ಲ ಇಲ್ಲ, ಹಾ? ಎಲ್ಲ ಇಂಗ್ರೀಡಿಯೆಂಟ್ ವೇಸ್ಟ್ ಆಗುತ್ತೆ. ಆಫ್ ಮಾಡ್ಬಿಡಿ. ಅಪ್ಪಣ ಏನ್ ಮಾಡ್ಬೇಕು ಇದನ್ನ? ಮಿಕ್ಸಿ ಬಿಸಿ ಇರುತ್ತೆ, ಹುಷಾರು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡ್ತೀನಿ. ಆಮೇಲೆ ಮಮ್ಮಿ ಜೊತೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗ್ತೀರಾ? ಓಕೆ, ಆಮೇಲೆ ಇನ್ನೇನು? ಶಾಪಿಂಗ್ಗೆ ಹೋಗ್ತೀನಿ ಅಷ್ಟೇ. ವೆರಿ ಗುಡ್. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಓಕೆ, ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ? ಎಣ್ಣೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? ಸಾಕು ಸಾಕು. ಸಾಸಿವೆ ಸ್ವಲ್ಪ. ಸಾಸಿವೆ ಹಾಕ್ಬೇಕಾ? ತಮಿಳ್ನಾಡಿನ ಕರಿಗೆ. ತಮಿಳ್ನಾಡಿಗೆ ಹೋಗಿದ್ದೀರಾ ನೀವು? ಹಾ, ಅದೇ ನಮ್ಮ ಊರೇ ಅದು. ಹೌದಾ? ಓಕೆ. ಯಾವುದು ನೀವು? ಕೃಷ್ಣಗಿರಿ ಅಂತ. ಕೃಷ್ಣಗಿರಿಯಾ? ಹಾಕ್ಬೋದಾ? ಜೀರಿಗೆ, ಸಾಸಿವೆ, ಜೀರಿಗೆ ಯೂಶಲಿ ಸೋಂಪು. ಚಿಕನ್ಗೆಲ್ಲ ಯೂಸ್ ಮಾಡೋದು ತಮಿಳ್ನಾಡು ಕರಿಗಳಲ್ಲಿ ಮಾತ್ರ. ಸೋಂಪು ಫ್ಲೇವರ್. ಓಕೆ, ಕರಿಬೇವು ಹಾಕ್ತಾ ಇದ್ದೀನಿ. ಓಕೆ, ಇನ್ನೇನಿದೆ, ಆನಿಯನ್ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಓಕೆ, ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು. ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ನಾನೇ ಕೊಡ್ತೀನಿ, ಡೋಂಟ್ ವರಿ. ಎವರೆಸ್ಟ್ ಅವರ ಚಿಲ್ಲಿ ಪೌಡರ್.
ಖಾರ ಬೇಕಂದ್ರೆ ಹಾಕೊಳ್ಬೋದು. ಧನಿಯಾ ಪುಡಿ. ಅದು ನಾನೇ ಕೊಡ್ತೀನಿ, ಡೋಂಟ್ ವರಿ. ನೋಡಿದ್ರಾ, ಏನು ಹಾಕಂಗಿಲ್ಲ ನೀವು ನಮ್ಮ ಪ್ರೋಗ್ರಾಮಿಗೆ ಬಂದ್ರೆ. ಸಾಕ ನೋಡಿ. ಹಾಂ ಸಾಕು ಇನ್ನೂ ಸ್ವಲ್ಪ. ಸಾಕು. ಮಿಕ್ಸ್ ಮಾಡಬೇಕು. ತುಂಬಾ ಇಂಟ್ರೆಸ್ಟ್ ಅಡುಗೆ ಮಾಡೋದ್ರಲ್ಲಿ. ಮಾಡ್ತೀನಿ. ನೋಡಿದ ತಕ್ಷಣ ಕಲ್ತ್ಕೋಬೇಕು ಅಂತ ಆಸೆನಾ? ಹೌದು, ನೋಡಿದ ತಕ್ಷಣ ಕಲಿತೀನಿ. ಹೌದಾ, ವೆರಿ ಗುಡ್. ಬರ್ಕೊಳ್ಳಲ್ಲ. ಹಂಗೇನೇನೆ ಇಲ್ಲ, ಬರ್ಕೊಂಡಾಗ ಅದು ಮೈಂಡಲ್ಲಿ ಉಳಿಯುತ್ತೆ. ಯಾಕಂದ್ರೆ ಯಾವಾಗಲೋ ಒಂದ್ಸರಿ ಮಾಡೋದಲ್ವಾ, ಮಾಡ್ತಾ ಇದ್ರೆ ಒಟ್ಟೋಗುತ್ತೆ. ಸ್ವಲ್ಪ ನೀರು ಹಾಕೋಣ ಇದಕ್ಕ. ಕುದೀತಾ ಇದೆ, ನೀನ್ ಹಾಕೋಬೇಕು. ಚಿಕನ್ ಹಾಕೊಳ್ಳೋಣ. ಹಾಕಿ. ಸ್ಲೋ. ಅದೇ ನೆನೆಸ್ಕೊಂಡಿರುವಂತ ಚಿಕನ್ ಇದಕ್ಕೆ ಹಾಕ್ಬಿಟ್ಟಿದೀವಿ. ಹೌದು, 10-15 ಮಿನಿಟ್ಸ್ ನೆನೆಸ್ಬೇಕು. ಸಾಕಾ? ಅಷ್ಟು ನೆನೆಸಿದ್ರೆ ಸಾಕಾ? ಎಣ್ಣೆ ಮತ್ತೆ ನಿಂಬೆ ಹಣ್ಣಿನ ಹಾಕಿ ನೆನೆಸಿರೋದಲ್ಲ? ಅರಿಶಿನ, ಉಪ್ಪು, ಎಣ್ಣೆ 3 ಹಾಕಿರೋದಾ? ಹೌದು. ಯೂಶಲಿ ನಿಂಬೆ ಹಣ್ಣು ಹಾಕ್ಬೇಕು, ನೀವು ಮೆತ್ತಗೆ ಹಾಕ್ಬೇಕು ಅಂತ ಹೇಳಿದ್ರೆ. ಇಲ್ಲ, ನನ್ನ ಫ್ರೆಂಡ್ ಅದು ಹೇಳಿಲ್ಲ. ನಿಮ್ ಫ್ರೆಂಡ್ ಎಣ್ಣೆ ಹಾಕಿ ಕೇಳ್ಬಿಟ್ಟಿದಲ್ಲ? ಹೌದು, ಇದಕ್ಕೆ ಅದೇ ಸ್ಪೆಷಲ್ ಎಣ್ಣೆ. ಓಕೆ. ಇದು ಚೆನ್ನಾಗಿ ಸ್ಮೆಲ್ ಹೋಗ್ಬೇಕು ಚಿಕನ್. ಓಕೆ, ಸ್ಪೀಡ್ ಮಾಡ್ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿದೆಯಲ್ಲ? ಯುನಿಬಿ ಕುಕೀಸ್. ಓಕೆ ರಶ್ಮಿ, ಓಕೆ, ನೋಡಿ ಏನಾಗಿದೆ. ಓಕೆ, ಆಗಿದೆ. ಸೊ ಮಸಾಲ ಹಾಕೋಣ. ಇವಾಗ ರುಬ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀರಾ? ಹಾಕಿ. ಗ್ರೇವಿನಾ ಇದು ಗಟ್ಟಿಯಾಗಿರುತ್ತಾ ಗೋಸ್ಕರ? ಎರಡೂ ಇರುತ್ತೆ. ಎರಡು ಇರುತ್ತಾ? ಕರಿ ಅಂದ್ರೆ ಎರಡೂ ತರ ಇರುತ್ತೆ. ಓಕೆ. ಅದು ಸ್ಮೆಲ್ ಹೋದ್ಮೇಲೆ ನೀರು ಹಾಕೋಣ. ತಮಿಳ್ನಾಡಿನ ಕರಿ, ತಮಿಳ್ನಾಡು ಚಿಕನಾ? ತಮಿಳ್ನಾಡು ಚಿಕನ್ ಕರಿ. ಓಕೆ, ಗಟ್ಟಿಯಾದಂತ ಚಿಕನ್ ಗೊಜ್ಜು ರೆಡಿ ಆಗ್ತಾ ಇದೆ. ರಶ್ಮಿ ಅವರು ತಮಿಳ್ನಾಡಿನೇ ಕಲ್ತ್ಕೊಂಡ್ಬಂದು ಇಲ್ಲಿ ಮಾಡ್ತಾ ಇದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅಲ್ವಾ ರಶ್ಮಿ? ಹೌದು, ಸ್ವಲ್ಪ ಸ್ಮೆಲ್ ಹೋಗ್ಬೇಕು. ಹೋಗ್ಲಿ. ಏನಕ್ಕೆ ಚೆನ್ನಾಗಿರ್ತಿದ್ದು? ಯಾವ ಜೊತೆ? ಸುಕ್ಕ, ಚಪಾತಿ, ಅನ್ನ. ಸುಕ್ಕ ಚಪಾತಿ ಎಲ್ಲ ಮಾಡ್ತೀರೇವ ನೀವು? ಹಿಂಗ ಅನ್ನೋದೆಲ್ಲ ಕೊಟ್ಬಿಡ್ತೀನಿ ಕೈಗೆ, ಆಮೇಲೆ ಮಾಡ್ಬೇಕು. ಓಕೆ, ಗ್ಯಾರಂಟಿ ತಾನೆ? ಚಪಾತಿ ರೆಡಿ ಮಾಡ್ರಪ್ಪ ಸ್ವಲ್ಪ. ಚಪಾತಿ ಮಾಡ್ತಾರಂತೆ, ನೋಡೇ ಬೇಡ. ಅದು ಸುಕ್ಕ ಚಪಾತಿ ಮಾಡ್ತಾರಂತೆ. ಓಕೆ, ಹಿಟ್ಟ ತಗೊಂಬರ, ಇಲ್ಲಿ ಹಿಟ್ಟು ಮನೆಯಲ್ಲ ತಗೊಂಬರ. ಓಕೆ, ಪೆಪ್ಪರ್ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಪೆಪ್ಪರ್ ಪೌಡ್ರು ಹಾಕ್ಬೇಕು. ಅದು ಲಾಸ್ಟಾ? ಕೊತ್ತಂಬರಿ ಆದ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ತೀರಾ? ಮಿಕ್ಸ್ ಆಗಲಿ, ಅದು ಫ್ಲೇವರ್. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀವಿ. ಹಾಕಿ. ಅರ್ಧ ಸ್ಪೂನ್ ಹಾಕಿದ್ವಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡೋಣ. ಹೆಂಗ್ ಗೊತ್ತಾಗುತ್ತೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ನೀವು ಟೇಸ್ಟ್ ಮಾಡ್ತೀರಾ ಅಲ್ಲ? ಟೇಸ್ಟ್ ಮಾಡೋದು ಆಮೇಲೆ ತಾನೆ, ಬಿಫೋರ್ ಟೇಸ್ಟಿಂಗ್ ನೀವು ನೋಡ್ಬೇಕಲ್ವಾ? ಸ್ವಲ್ಪ ಬೇಯಬೇಕು. ಇನ್ನು ಬೇಯಬೇಕಾ? ಹೆಂಗ್ ಬೇಯಬೇಕು ಅಂತ ನಿಂಗೆ ಗೊತ್ತಾಯ್ತು ಹೇಳು. ಡ್ರೈ ಆಗ್ಬೇಕು, ಇದು ಫುಲ್ ಗಟ್ಟಿ ಆಗ್ಬೇಕು. ನಿಮ್ಮ ಅಮ್ಮನ ಬಹಳ ಖುಷಿ ಆಗ್ಬಿಟ್ಟಿದೆ. ನನ್ನ ಮಗಳು ಮಾಡ್ಬಿಟ್ಟಲ್ಲ ಟಿವಿಲಿ ಬಂದು. ಫುಲ್ ಖುಷಿ ನಿಮ್ಮಮ್ಮ. ನಿಮ್ಮ ಅಪ್ಪನೇ ಖುಷಿ ಆಗ್ಬಿಡ್ತಾರೆ ಟಿವಿ ನೋಡಿದಿನ. ಓಕೆ, ಇನ್ನೇನು ಪೆಂಡಿಂಗ್ ಇದೆ ರೀ? ಎಣ್ಣೆನಲ್ಲಿ ಕರಿಬೇವು ಹಾಕ್ಬೇಕು. ಎಣ್ಣೆನಲ್ಲಿ ಕರಿಬೇವು ಹಾಕ್ಬೇಕಾ? ಯಾಕೆ ನಿಮ್ಗೆ ಅದೊಂದು ಬೇಜಾರು? ಹಾಕೊಂಬಿಡ್ರಿ, ಎಣ್ಣೆ ಕರಿಬೇವು ಹಾಕೊಂಬಿಡ್ರಿ. ಎಣ್ಣೆ ಹಾಕೋಣಲ್ವಾ? ಸ್ವಲ್ಪ. ಓಹೋ, ಸ್ವಲ್ಪ ಕರಿಬೇವು. ಓಕೆ, ಗಾರ್ನಿಶ್ ಸಾಕಲ್ಲ? ಹಾಕೋಣ. ಇದಕ್ಕೆ ಬೇಕಂದ್ರೆ ರೆಡ್ ಚಿಲ್ಲಿ ಕೂಡ ಸ್ಲೈಸ್ ಮಾಡಿ ಹಾಕೊಳ್ಬಹುದು. ಮಧ್ಯದಲ್ಲಿ ಒಗ್ಗರಣೆ ಹಾಕ್ಬೇಕಂದ್ರೆ ಸರಿ. ನೋಡಿ ಏನಾಗಿದೆ. ಓ, ಗಟ್ಟಿ ಆಗೋಯ್ತ್ರಿ. ಸೀದೋಗುತ್ತೆ. ನೆಕ್ಸ್ಟ್ ಆಫ್ ಮಾಡಿ. ಹಾಕೋಣ. ಓಕೆ, ರೆಡಿ ಆಗಿದೆ. ರೆಡಿ ಆಯ್ತಾ? ಏನ್ ಹಾಕೋಬೇಕು? ಅಷ್ಟೇ. ಇದನ್ನ ಹಾಕೋಣ. ಲಾಸ್ಟ್ ಅಲ್ಲಿ ಇನ್ಯಾವ ಸರ್ವಿಂಗ್ ಬೌಲ್ ಅಲ್ಲಿ ಹಾಕ್ಮೇಲೆ. ಸರ್ವಿಂಗ್ ಬೌಲ್ ಅಲ್ಲಿ ಹಾಕ್ಮೇಲೆ. ಓಕೆ, ತೊಳಿ. ಸರ್ವಿಂಗ್ ಬೌಲ್ ಇದೆ, ತೊಳಿ. ಹಾಕಿ. ಹಾಕಿ. ಅದು ಲಾಸ್ಟ್ ಅಲ್ಲಿ ಹಾಕೋಣ ಇದನ್ನ.
ಲಾಸ್ಟಲ್ಲಿ ಲೆಮನ್ನು. ಇನ್ನು ಲಾಸ್ಟ್ ಅಲ್ಲಿ ಏನ್ರಿ? ಲೆಮನ್ ನಿಮ್ಗೆ ಬೇಕಂದ್ರೆ ಸ್ಕ್ವೀಸ್ ಮಾಡ್ಕೊಬೋದು. ತಮಿಳ್ನಾಡು ಚಿಕನ್ ಕರಿ ರೆಡಿ ಆಗಿದೆ. ಥ್ಯಾಂಕ್ ಯು. ತಮಿಳ್ನಾಡು ಚಿಕನ್ ಕರಿನ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ರಶ್ಮಿ ಅವರು. ನೀಟಾಗಿ ಮಾಡಿದ್ದಾರೆ ಕೆಲಸನ. ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡೋದು ತಮಿಳ್ನಾಡು ಚಿಕನ್ ಕರಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತಮಿಳುನಾಡು ಚಿಕನ್ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಮೆಂತ್ಯ, ಸೋಂಪು, ಮೊಗ್ಗು, ಕರಿಬೇವು, ಒಣಮೆಣಸಿನಕಾಯಿ, ಲವಂಗ, ಚಕ್ಕೆ, ಕಾಳುಮೆಣಸು, ಏಲಕ್ಕಿ, ಜೀರಿಗೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಸೋಂಪು, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ನೀರು ಸೇರಿಸಿ ಕುದಿಸಿ. ಇದಕ್ಕೆ ನೆನೆಯಲು ಬಿಟ್ಟ ಚಿಕನ್ ಹಾಕಿ 5 ನಿಮಿಷ ಬೇಯಿಸಿ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಕರಿಬೇವು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ತಮಿಳುನಾಡು ಚಿಕನ್ ಕರಿ ಸವಿಯಲು ಸಿದ್ಧ. ರಶ್ಮಿ, ಇವಾಗ ಇದನ್ನ ಟೇಸ್ಟ್ ಮಾಡಬೇಕು. ಇಲ್ಲಿ ಕರ್ಸಿರೋದೇನು ಗೊತ್ತಾ? ನೀವು ಆ ಕಡೆ ನಿಂತಿರ್ತೀರಾ, ನಾನು ಈ ಕಡೆ ನಿಂತಿರ್ತೀನಿ. ನಿಮ್ಗೊಂದು ಪ್ಲೇಟ್ ಕೊಡ್ತೀನಿ, ನೀವೊಂದು ಕಡೆ ಟೇಸ್ಟ್ ಮಾಡ್ತೀರಾ, ನಾನು ಕಡೆ ಟೇಸ್ಟ್ ಮಾಡ್ತೀನಿ. ಯೂನಿಬಿಕ್ ಕುಕ್ಕೀಸ್ ಇದೆ ಗೊತ್ತಾ ನಿಮ್ಗೆ? ಯೂನಿಬಿಕ್, ಹೌದು. ಅವರು ಒಳ್ಳೆ ಕುಕ್ಕೀಸ್ನ ಕಳಿಸಿದ್ದಾರೆ, ತಗೊಳ್ಳಿ. ಥ್ಯಾಂಕ್ಸ್. ತಿಂದಿದ್ದೀರಾ ಯೂನಿಬಿಕ್ ಕುಕ್ಕೀಸು? ಇಲ್ಲ. ತಿನ್ ನೋಡಿ, ಚೆನ್ನಾಗಿ ಹೇಳಿ ಫಸ್ಟ್. ತಿನ್ರಿ. ಚಿಕನ್ ಹಾಕಿಲ್ಲ ಅದ್ರೊಳಗಡೆ, ಅದು ಚಾಕೋ ಚಿಪ್ಸ್, ಅದು ತಿನ್ರಿ. ಚೆನ್ನಾಗಿದ್ಯಾ? ಓಕೆ ರಶ್ಮಿ, ಟೇಸ್ಟ್ ಮಾಡಿ ನೋಡೋಣ. ಗ್ಯಾರಂಟಿ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂದ್ರೆ ನೀವು ತಿನ್ಬೇಕು, ಕಂಡೀಷನ್. ಓಕೆ ನಾಳೆ ತಿಂತೀನಿ. ತಿನ್ನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸುಳ್ಳು ಹೇಳ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ರಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಗ್ರೇವಿ. ಚೆನ್ನಾಗಿದೆ. ನಿಮ್ಮ ಯಾರು ಹೇಳ್ಕೊಟ್ಟಿದ್ದೀನ ನಿಮಗೆ? ಫ್ರೆಂಡ್. ಏನು ನಿಮ್ಮ ಫ್ರೆಂಡ್ ಹೆಸರು? ಭಾರತಿ. ಭಾರತಿ, ಥ್ಯಾಂಕ್ಸ್ ಹೇಳಿ. ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ನಿಮಗೆ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಥ್ಯಾಂಕ್ಸ್. ಓಕೆ, ಯೂನಿಬಿಕ್ ಕುಕೀಸ್ ನಿಮಗೋಸ್ಕರ. ಥ್ಯಾಂಕ್ಸ್. ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮತ್ತೆ ಕಡೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಲಾಡುನ ಮಾಡಿ ತೋರಿಸ್ತೀನಿ ಸರ್. ಈ ತರ ಲಾಡುಗಳಲ್ಲ, ಈ ತರ ಲಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಯಾವ ತರ ಲಾಡು ತೋರಿಸ್ತಾರ ಗೊತ್ತಿಲ್ಲ. ಪ್ರಕಾಶ್ ರಾವ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್. ಹೌದು ಸರ್. ಆರಾಮ, ಚೆನ್ನಾಗಿದ್ದೀರಾ? ಹೌದು ಸರ್. ಇವತ್ತು ಇಷ್ಟು ದಪ್ಪ ಲಾಡು ತೋರಿಸ್ತೀವಿ ಅಂತ ಹೇಳಿ ಅದಕ್ಕೆ ನಮ್ಮ ಕೈ ಹಿಂಗೆ ಆಗ್ಬಿಟ್ಟಿದೆ, ಇಷ್ಟು ದಪ್ಪ ಲಾಡು ತೋರಿಸ್ಬೇಕು ಅಂತ. ಹೌದು. ಓಕೆ, ಅದೇ ಲಾಡು ತೋರಿಸ್ತಾ ಇದ್ದೀರಾ ಪ್ರಕಾಶ್ ರಾವ್? ಬೂಂದಿ ಲಾಡು ಸರ್. ಬೂಂದಿನೇ ಲಾಡು ಮಾಡೋದು, ಇನ್ನೇನು ಲಾಡು ಮಾಡ್ತಾರೆ? ಅಲ್ಲ, ಬೂಂದಿ ಲಾಡು ಮೋತಿಚೂರ್ ಲಾಡು ಅಂತಾರೆ. ಮೋತಿಚೂರ್ ಲಾಡು ಅಂದ್ರೆ ಸಣ್ಣದ ಬರುತ್ತೆ. ಓಕೆ, ಇದು ಬೂಂದಿ ದಪ್ಪ ದಪ್ಪದು. ಬೂಂದಿ ದಪ್ಪ ಮಾಡ್ಬೇಕು ನಾವು, ದಪ್ಪ. ಹೌದು, ಕಾಳು ದಪ್ಪ ಇರುತ್ತೆ, ಲಾಡು ದಪ್ಪ ಇರುತ್ತೆ. ಓಕೆ, ಕಾಳು ಲಾಡು ಎಲ್ಲ ದಪ್ಪಗೆ ಇರ್ಬೇಕು ನಮಗೆ ಸ್ವಲ್ಪ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಪ್ಪ ಆಗಿರುವಂತ ಲಾಡುನ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದಾರೆ ಪ್ರಕಾಶ್ ಅವರು. ಪ್ರಕಾಶ್ ಅವರೇ, ಈ ದಪ್ಪ ಆಗಿರೋ ಲಾಡು ಮಾಡಕ್ಕೆ ಏನೇನ್ ತಂದಿದ್ದೀರಿ ಹೇಳಿ? ಬೂಂದಿ ಲಾಡು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಸಕ್ಕರೆ, ದಪ್ಪ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಪಚ್ಚ ಕರ್ಪೂರ, ತುಪ್ಪ, ಎಣ್ಣೆ. ಏನ್ಕೊಳ್ಳಿ ನಿಮಗೆ? ಸ್ವಲ್ಪ ಪಾಕ ಮಾಡ್ತೀವಿ ಸರ್. ಪಾಕ ಇರೋಳಗೆ ಮಾಡೋಣ ಸಾಕಲ್ವಾ? ಸಾಕು. ಫಸ್ಟ್ ಇಟ್ಕೊಂಡು ಮಾಡ್ಕೊಳ್ಳಿ, ಆಮೇಲೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ ನಾನು. ಸರಿ. ಓಕೆ, ಪಾಕದ ಪಾತ್ರೆ. ಸಕ್ಕರೆ ಹಾಕ್ತೀನಿ. ಸಕ್ಕರೆ ಅಂದ್ರೆ ಅದು ಇರುತ್ತೆ, ಒಂದು 200 ಗ್ರಾಮ್ ಇರುತ್ತೆ. 200 ಗ್ರಾಮ್ ಸಕ್ಕರೆ. ಹೌದು. ಎಷ್ಟು, ಒಂದೆಳೆ ಪಾಕನ, ಎರಡೆಳೆ ಪಾಕನ, ಮೂರೆಳೆ ಪಾಕನ? ಇಲ್ಲ, ಒಂದೆಳೆ ಸಾಕು. ಒಂದೆಳೆ ಸಾಕಲ್ಲ? ಎರಡೆಳೆ ಅಂದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಆಗುತ್ತೆ, 3 ಅಂದ್ರೆ ಸ್ವಲ್ಪ ಹಂಗಾಗುತ್ತೆ. ಸಾಕು, ಇಷ್ಟೇ ಸಾಕಾ? ಸಾಕು. ಓಹೋ, ಆಮೇಲೆ ನೆಕ್ಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಸ್ವಲ್ಪ ಆಡ್ತಾ ಇರುವ ಇಲ್ಲಿ ಪಾಕ ಹಾಕ್ತಾ ಇರ್ಲಿ. ಆಮೇಲೆ ಎರಡನೇದಾಗಿ ಬಾಣಲೆ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆಗಲಿ, ಹಿಟ್ಟು ಕಲ್ಸ್ಕೊತೀನಿ. ಆಗ ಕಟ್ಲೆ ಹಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟಾ? ಹೌದು. ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡ್ತಾ ಇದೀನಿ, ಇಲ್ಲಿ ಸಕ್ಕರೆಗೆ ಒಂದು 200 ಗ್ರಾಮ್ ಸಕ್ಕರೆ ಹಾಕಿ ಪಾಕ ಮಾಡ್ತಾ ಇದೀವಿ. ಇಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದೀವಿ. ಅಲ್ಲೇನ್ ಮಾಡ್ತಾ ಇದೀವಿ, ಕಡಲೆ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದೀವಿ. ಎಸ್, ಕಲ್ಸ್ಕೊಳ್ಳಿ ಸರ್.
ಕಡಲೆ ಹಿಟ್ಟು 200 ಹಾಕಿದ್ದೀನಿ. ಓಕೆ. ಇವಾಗ ನೀರು ಹಾಕ್ತಾ ಇದ್ದೀನಿ. ಬರೀ ನೀರಾ? ಹೌದು, ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೆಂಗೆ ಮಿಕ್ಸ್ ಮಾಡ್ತೀನಿ, ಕೈ ಹಾಕೊಳ್ಳಿ, ಯಾಕಂದ್ರೆ ಗಂಟು ಇರುತ್ತೆ ಕಡಲೆ ಹಿಟ್ಟಲ್ಲಿ. ಚೆನ್ನಾಗಿ ಕಲ್ಸ್ಕೋಬೇಕದು, ಇಲ್ಲ ಗಂಟು ಸಿಕ್ಕಾಗ್ಬಿಟ್ರೆ ಜಾರ ಹಿಡಿಯಲ್ಲ ಅದು. ಓಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೂಂದಿ ಲಾಡು. ಬೂಂದಿ ಲಾಡು. ಹೌದು, ತುಂಬಾ ಒಳ್ಳೆ ಲಾಡು ಸಹ, ಚೆನ್ನಾಗಿದೆ, ದಪ್ಪ ಲಾಡು ಇದೆ, ನೋಡಕ್ ಚೆನ್ನಾಗಿರುತ್ತೆ, ಸುಕ್ಕಾಗಿರುತ್ತೆ, ಓಕೆ. ಚೆನ್ನಾಗಿರುತ್ತೆ. ಆಯ್ತು, ಹಿಟ್ಟು ರೆಡಿ. ರೆಡಿನಾ? ರೆಡಿ. ನೋಡಿ ಎಣ್ಣೆ ರೆಡಿ. ಹಿಂಗೆ ಇರ್ಬೇಕು, ಹಿಟ್ಟು ಹತ್ತಿರ ಎಲ್ಲಿ ತೋರಿಸಿ ಬಿಡಿ, ಒಂದ್ಸರಿ ಬಿಡಿ. ಹಿಂಗೆ. ಓಕೆ ಓಕೆ, ಒಳ್ಳೆ ಫ್ಲೋ ಇದೆ. ಎಣ್ಣೆ ಕಾಯಿಲಾದ್ರೆ ಏನಾಗುತ್ತೆ, ಬೂಂದಿ ತರ ಬರಲ್ಲ, ಉದ್ದ ಉದ್ದ ಬರುತ್ತೆ ಬೂಂದಿನೇ. ಎಣ್ಣೆ ಬಿಸಿ ಇದ್ರೆ ಗೋಲ್ ಗೋಲ್ ರೌಂಡ್ ರೌಂಡ್ ಬರುತ್ತೆ. ಹೌದೇನು? ಹೌದು. ಏನಪ್ಪಾ ನೀವು ಮಾಡಿ ತೋರಿಸಿದ್ರೆ ದಪ್ಪ ಆಯ್ತು, ನಮ್ಮ ಮನೇಲಿ ಉದ್ದ ಉದ್ದ ಬರುತ್ತಂತೆ. ಅದೇನಾಗುತ್ತೆ, ಎಣ್ಣೆ ಸಾಕಾಯ್ತು. ಆಫ್ ಮಾಡೋಣ ಇದನ್ನ? ಆಫ್ ಮಾಡಿಬಿಡಿ, ಬಿಡ್ಲ ಸರ್. ಓಕೆ, ಸಕ್ಕರೆ ಪಾಕ ರೆಡಿ ಆಗಿದೆ, ಪಾಕ ಬಂದಿದೆ, ಇಲ್ಲಿ ಎಣ್ಣೆ ಕಾದಿದೆ, ಅಲ್ಲಿ ನಾವು ಮೈದಾ ಕಡಲೆ ಹಿಟ್ಟನ್ನ ನೀಟಾಗಿ ಹಾಕೊಂಡಿದೀವಿ. ನೋಡಿ ಯಾವ ತರ ಇದೆ ಅಂತ. ಗಟ್ಟಿಯಾಗಿ ಇಲ್ಲ ಹಾಕೊಳ್ಳಿ. ಹಿಂಗೆ ರೌಂಡ್ ಆಗಿ ಬಿಡಿ, ದಾರಿಗೆ ಇಳಿತಾ ಇದೆ. ಒಂದೇ ಸಲ ಬಿಟ್ರೆ ಈ ತರ ಬರಲ್ಲ ಅದು. ಜಾಗ ರೈಸ್ ಆಗಕ್ಕೆ ಜಾಗ ಇಲ್ಲ ಅದಕ್ಕೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಿದ್ರೆ ಖಾರ ಪುಡಿ ಮುಗೀತು. ಓಹೋ, ಸಕ್ಕರೆ ಪಾಕ ಲಾಡು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಉಂಡೆ ಮಾಡಿದ್ರೆ ಲಾಡು ಆಯ್ತು, ಹಂಗೆ ತಿಂದ್ರೆ ಬೂಂದಿ ಆಯ್ತು, ಉಪ್ಪು ಖಾರ ಹಾಕಿದ್ರೆ ಖಾರ ಬೂಂದಿ ಆಯ್ತು. ಹಿಂಗೆ ರೌಂಡಾಗಿ ಬಿಡ್ತಾರೆ, ಅದೇ ಇಳಿತೆ. ಖಾರ ಬೂಂದಿಗಳನ್ನ ಮಾಡೋದು ತುಂಬಾ ಈಸಿ. ಮಾಡ್ಕೋಬೇಕಷ್ಟೇ. ನಾವು ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ನೀವೇ ಮಲ್ಲಿ ಮಾಡ್ಕೊಳ್ತೀರಾ, ಕಷ್ಟ ಆದ್ರೆ ಅಂಗಡಿಲಿ ಹೋಗಿ ತರ್ತೀರಾ ಅಷ್ಟೇನೆ. ಇದೆಲ್ಲ ಮಾಡ್ಕೊಳ್ಳಿ, ಮಲ್ಲೇ ಮಾಡ್ಕೋಬಹುದು. ಇನ್ನೊಂದ್ಸಲ ಹೇಳ್ಬಿಡ, ಸುಮಾರು ಜನ ಕೇಳ್ತಾರೆ ಸರ್, ನಂಬರ್ ಗೊತ್ತಿಲ್ಲ ಅಂತಾರೆ. ನಿಮ್ ನಂಬರ್ ಬೇಕಂತ ಹೇಳಿ, ನಂಬರ್ ಹೇಳಿ, ನಿಮ್ದು ಫೋನ್ ನಂಬರ್ ಕೇಳ್ತಾರೆ. ನಂಬರ್ ಇಲ್ಲ ಪ್ರಕಾಶ್ ಅವ್ರ ನಂಬರ್ ಹೇಳ್ರಿ ನಿಮ್ದು. ಆಯ್ತು ಸರ್, ಹೇಳ್ತೀನಿ ನೋಡಿ. 99 45 07 4680. 4680. ಓಕೆ, ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ, ನಿಮ್ ಮನೆಗೆ ಬಂದು ಯಾವುದೇ ಸಿಹಿ ಪದಾರ್ಥಗಳನ್ನ ಮಾಡಿ ಕೊಡ್ತಾರೆ. ಓಕೆ, ಹಾಕೋಬಹುದು ಸರ್. ಓಹೋ, ಹಂಗೆ ಡೈರೆಕ್ಟ್ ಹಾಕ್ಬೋದು, ಏನಿಲ್ಲ. ಆಯಿಲ್ ಸೋರಿಸ್ಬಿಟ್ಟೆ. ಓಕೆ ನೋಡಿ, ಏನು ಆಯಿಲ್ ಇಲ್ಲ, ಏನಿಲ್ಲ, ಆಯಿಲ್ ಎಲ್ಲ ಏನಿರಲ್ಲ. ಓಕೆ, ಆಫ್ ಮಾಡಲ್ಲ? ಆಫ್ ಮಾಡಿ. ಇದೇ ಬಿಸಿಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಿಸಿ ಮಾಡಿಬಿಡ್ತೀನಿ. ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ಗೋಡಂಬಿ ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ. ಹಾಂ, ಬಿಸಿ ಮಾಡಿ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಂಡ್ರೆ ಸಾಕಲ್ಲ, ಚೆನ್ನಾಗಿರುತ್ತೆ. ಸಾಕು. ಇವಾಗ ಅದನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಸೋರಿಸ್ಬೇಕು ಅದನ್ನ. ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಇಲ್ಲ, ಆಮೇಲೆ ಹಾಕೋಣ. ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಆಗಿದೆ. ಹಾಂ, ಓಕೆ ಓಕೆ. ಇವಾಗ ನಾವು ಸೋರಿಸ್ಕೋಬೇಕು. ಯಾವ್ದು ಸೋರಿಸ್ಕೊಳ್ಳೋಣ? ಇದಕ್ಕೆ ಹಾಕೊಳ್ಳಿ, ಅದೇ ಹಾಕಿ. ತಣ್ಣಗಾಗಿದೆಯಾ? ತಣ್ಣಗಾಯ್ತು ಸರ್. ಓಕೆ, ಮತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹಾಕೋದಿದೆಯಲ್ಲ, ತುಪ್ಪ ಹಾಕ್ತೀನಿ ಸರ್. ತುಪ್ಪ ಬೇಕಾ? ಹೌದು, ಹಾಕಲೇಬೇಕು ಸರ್. ಆಡುಗೆ ತುಪ್ಪ ಹಾಕಿಲ್ಲ ಅಂದ್ರೆ ಮಜಾನ. ಯಾಕಂದ್ರೆ ತುಪ್ಪಲ್ಲಿ ಕರಿಬೇಕು, ತುಪ್ಪ ಕರಿಯಕ್ ಆಗಲ್ಲ. ನಾವು ಅದಕ್ಕೆ ತುಪ್ಪ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿದೀನಿ. ಇವಾಗ ಗೊತ್ತಿಲ್ಲ ಬಿಡಿ ನಮ್ಗೆ. ಹೌದು, ಏಲಕ್ಕಿ ಪೌಡರ್ ಹಾಕ್ತೀನಿ. ಹಾಕಿ ಹಾಕಿ. ಏಲಕ್ಕಿ ಪೌಡರು, ಸ್ವಲ್ಪ ತುಪ್ಪ, ಅದ್ರ ಮೇಲ್ಗಡೆ ಪಚ್ಚಕರ್ಪೂರ. ಹೌದು, ನೋಡ್ಗಿಲಿ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಅರ್ಧ ಸ್ಪೂನ್ ಬೇಕಾ? ಹೌದು ಸರ್, ಟೇಸ್ಟ್ ಬರ್ತಿದೆ. ತಿನ್ಬೇಕಲ್ಲ, ಅದೇ ಸಿಗ್ತಾ ಇರುತ್ತೆ. ಹೌದು. ಈಗ ಕಲ್ ಸಕ್ಕರೆ ಹಾಕ್ತೀನಿ. ಹಾಕಿ. ಓಕೆ, ಸಕ್ಕರೆ ಹಾಕ್ಬೇಕು, ಟೇಸ್ಟ್ ಇರೋದು. ಇಲ್ಲಿ ಪೂರ್ತಿ ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ. ಹಾಕಿ. ಓಹೋ, ಅದ್ಭುತವಾದಂತ ಲಡ್ಡು. ಹೌದು ಸರ್. ಈಗ ಏನಾಗ್ತಾ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಬೇಕಾ? ಮಿಕ್ಸಲ್ಲಿ ಹಾಕೊಂಡು ಅದು ಒಂಥರ ಟೇಸ್ಟ್ ಇರುತ್ತೆ ಜೊತೆಲಿ. ಹಾಕೊಳ್ಳಿ. ನೋಡಕ್ಕೆ ಸ್ವಲ್ಪ ವೈಟ್ ಅಂಡ್ ಬ್ರೌನ್ ಕಾಣುತ್ತೆ. ಹಾಕೊಳ್ಳಿ ಸರ್. ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕ್ತೀನಿ. ಓಹ್, ಓಕೆ. ಇವಾಗ ನಾವು ಉಂಡೆ ಕಟ್ಟಕ್ಕೆ ಶುರು ಮಾಡಬೇಕು. ಕಟ್ಟಿ 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 ಮಾಡಿಬಿಟ್ಟೆ.
ಸೌಂಡ್ ಬರುತ್ತೆ, ತೋರಿಸ್ತೀನಿ ನಿಮಗೆ. ಬೂಂದಿ ಲಾಡು ರೆಡಿ ಇದೆ ತಗೊಳ್ಳಿ. ಬೂಂದಿ ಲಾಡು. ಓಕೆ, ಬೂಂದಿ ಲಾಡು ಮಾಡೋದು ಬಹಳ ಈಸಿ. 15 ನಿಮಿಷ ನೀವು ಒಲೆ ಮುಂದೆ ಇತ್ತು ಅಂದ್ರೆ ಅದ್ಭುತವಾಗಿರೋ ಲಾಡುನ ನಿಮ್ಮಲ್ಲಿ ನೀವೇ ಮಾಡ್ಕೊಂಡು ಯಾರು ಬೇಕಾದ್ರೂ ಕೊಡ್ಬೋದು ಲಾಡುನ. ಆ ತರ ಲಾಡುನ ಪ್ರಕಾಶ್ ಅವರು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳೆ, ಬರ್ಕೊಳ್ಳೆ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ಬೂಂದಿ ಲಾಡು ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ನೀರು ಹಾಕಿ ಗಂಟಿಲ್ಲದಂತೆ ಕಲಿಸಿ ಬೂಂದಿ ಜಾಲರಿಯಿಂದ ಕಾದ ಎಣ್ಣೆಗೆ ಹಾಕಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಇದಕ್ಕೆ ತುಪ್ಪ, ಏಲಕ್ಕಿ ಪುಡಿ, ಪಚ್ಚ ಕರ್ಪೂರ, ದಪ್ಪ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ ಪುಡಿ ಹಾಕಿ ಕಲಸಿ ಉಂಡೆ ಕಟ್ಟಿದರೆ ಬೂಂದಿ ಲಾಡು ಸವಿಯಲು ಸಿದ್ಧ. ಪ್ರಕಾಶ್ ಹೇಳಿ ಸರ್. ಟೇಸ್ಟ್ ಮಾಡೋಣ. ಮಾಡೋಣ ಸರ್. ಚೆನ್ನಾಗಿ ಬಿಡ್ರಿ ನೀವು ಮಾಡೋದಿಲ್ಲ ನೀವೇ. ಏನು ಸರ್, ಕಲ್ ಸಕ್ಕರೆ ಹಾಕಿದ್ರೆ ಕರಮ್ ಕರಮ್ ಅಂತ ಸೌಂಡ್ ಬರುತ್ತೆ, ತಿನ್ನಕ ಹೆಂಗ್ ಮಜಾ ಇರುತ್ತೆ. ಪ್ರಸಾದ ಕೊಟ್ಟಂಗಿದೆ. ಹೌದಾ ಸರ್? ಹ್ಮ್, ಒಳ್ಳೆಯದು. ತುಂಬಾ ಚೆನ್ನಾಗಿದೆ ಲಡ್ಡು. ಇಷ್ಟು ದಪ್ಪ ಒಂದು 5 ಗೊಂಬೆ ಮುಂದೆ ಮಾಡಿ. ಯಾಕಂದ್ರೆ ಗೊಂಬೆಗೆ ಏನ್ ನವರಾತ್ರಿ ಅಂತ ಹೇಳಿದ್ರೆ, ನವರಾತ್ರಿ ಹಬ್ಬ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಆ ಪಟ್ಟಕ್ಕೆ ಕೂತಿರುವಂತ ದೇವರುಗಳಿಗೆ ವಿಶೇಷವಾದಂತ ನೈವೇದ್ಯಗಳನ್ನ ಇಡಬೇಕಾಗುತ್ತೆ. ಸ್ವಲ್ಪ ಲೇಟೆಸ್ಟ್ ಇವಾಗ ನಾವೆಲ್ಲ ಲಡ್ಡು ಗಿಡ್ಡೆಲ್ಲ ಇಟ್ಕೋಬಹುದು, ನೀವೇ ಮನೇಲಿ ಮಾಡ್ಕೊಂಡು ಇಟ್ಕೋಬಹುದು ಅಂತ ಹೇಳ್ತಾ ಇದೀವಿ. ನೀವು ಒಳ್ಳೆ ಲಡ್ಡು ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವರು. ಒಳ್ಳೆ ಲಡ್ಡು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಾಗಿದೆ. ಅವರು ಸ್ವಲ್ಪ ಯಥೇಚ್ಛವಾಗಿನೇ ಪಚ್ಕರ್ಪುರ ಹಾಕಿದ್ದಾರೆ. ಪಚ್ಕರ್ಪುರ ಜೊತೆಗೆ ಆ ಕಲ್ ಸಕ್ಕರೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಹಂಗೆ ಕರುಮ್ ಅಂತ ಅದೇ ಸಿಗ್ತದೆ. ನೀವು ತುಂಬಾ ಸಖತ್ತಾಗಿದೆ. ಇಷ್ಟೊಂದು ಚೆನ್ನಾಗಿರೋದು ನಾವು ಒಬ್ಬನೇ ತಿನ್ನಕ್ಕಾಗಲ್ಲ, ಎಲ್ಲರಿಗೂ ಕೊಡಲೇಬೇಕು. ಏಯ್ ಮುರಳಿ, ಟೈಮ್ ಆಯ್ತು ರೀ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕಾಯ್ತು ಅಂದ್ರೆ ಏನ್ರಿ ಮುರಳಿ, ನಮ್ಮನ್ನು ಕರ್ಸ್ಕೊಳಲ್ಲ, ನಮ್ಮ ಕೈ ರುಚಿನ ನೀವು ತೋರಿಸ್ಕೊಡಕ್ಕಾಗಲ್ವಾ, ನಾವು ಬರ್ತಾ ಇದೀವಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಇದ್ದೀರಾ. ಸಾಕಷ್ಟು ಜನ ನಾವು ಒಲೆ 3 ತಿಂಗಳಾಯ್ತು 4 ತಿಂಗಳಾಯ್ತು ಮೇಲ್ ಮಾಡಿದೀವಿ, ರೆಸ್ಪಾನ್ಸ್ ಇಲ್ಲ ಅಂತ ಇದ್ದಾರೆ. ತುಂಬಾ ಜನ ಆದ ತಕ್ಷಣ ಬಂತು ಸರ್ ಅಂತ ಇದ್ದಾರೆ. ಅದನ್ನ ಚೆಕ್ ಮಾಡಕ್ಕೆ ಒಂದು ಟೀಮ್ ಇದೆ, ಒಬ್ಬೊಬ್ಬರನ್ನೇ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.